ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. 1986ರಲ್ಲಿ ರಾಮಕೃಷ್ಣ ಹೆಗಡೆ ಸಿಎಂ ಆಗಿದ್ದ ಸಂದರ್ಭದಲ್ಲಿ ಸೌದಾಗರ ಹತ್ತಿಗುಣಿ ಜಲಾಶಯ ನಿರ್ಮಾಣ ಮಾಡಲಾಗಿದೆ. ಜಲಾಶಯದ ಕಾಲುವೆಗಳು ಹಾಳಾಗಿ ಮುಂಗಿಬಿದ್ದು ರೈತರ ಜಮೀನಿಗೆ ನೀರು ತಲುಪದ ಸ್ಥಿತಿಗೆ ತಲುಪಿದೆ. ಹೀಗಾಗಿ ಸಿದ್ದರಾಮಯ್ಯ ಸಾಹೇಬರು ಈ ಬಾರಿ ಬಜೆಟ್ನಲ್ಲಿ 200 ಕೋಟಿ ಮೀಸಲಿಡುವಂತೆ ಒತ್ತಾಯಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್ ರೈತರೊಂದಿಗೆ ಜಲಾಶಯದ ಮೇಲೆ ಕುಳಿತು ಪ್ರತಿಭಟನೆ ಮಾಡಿದ್ದಾರೆ. ಯಾದಗಿರಿ ತಾಲೂಕಿನ ರೈತರ ಜೀವನಾಡಿ ಆಗಿರುವ ಹತ್ತಿಗುಣಿ ಸೌದಾಗರ ಜಲಾಶಯದ ಕಾಲುವೆ ಹಾಳಾಗಿದ್ದು ಹೊಸ ತಂತ್ರಜ್ಞಾನ ಬಳಸಿ ಜಾಕ್ವೆಲ್ ಅಳವಡಿಸಿ ರೈತರ ಜಮೀನಿಗೆ ಸರಾಗವಾಗಿ ನೀರು ತಲುಪುವಂತೆ ಮಾಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್ ಒತ್ತಾಯಿಸಿದ್ದಾರೆ. ಹತ್ತಿಗುಣಿ ಸೌದಾಗರ ಜಲಾಶಯದ ಕಾಲುವೆ ಅಭಿವೃದ್ಧಿಯಿಂದ ಈ ಭಾಗದ ರೈತರು ಗುಳೆ ಹೋಗುವುದನ್ನು ತಪ್ಪಿಸಬಹುದು, ಜೊತೆಗೆ ಮೀನು ಸಾಕಾಣಿಕೆ ಪ್ರೋತ್ಸಾಹಿಸಬಹುದು. ಇದರ ಜೊತೆಗೆ ರೈತರ ಜಮೀನಿಗೆ ನೀರಿನ ಅಂತರ್ಜಲ ಹೆಚ್ಚಿಸಬಹುದು ಅಂತ ಉಮೇಶ್ ಮುದ್ದಾಳ್ ಅಭಿಪ್ರಾಯಪಟ್ಟಿದ್ದಾರೆ. ರೈತರ ಜಮೀನಿಗೆ ವರ್ಷ ಪೂರ್ತಿಯೂ ವಾಣಿಜ್ಯ ಬೆಳೆ ಬೆಳೆಯಬಹುದಾಗಿದೆ ಎಂದಿದ್ದಾರೆ. ಒಟ್ಟಾರೆ ನೀರು ಸೋರಿಕೆಯಾಗದಂತೆ ತಡೆದು ಹೊಸ ತಂತ್ರಜ್ಞಾನ ಬಳಸಿ ಪೈಪ್ಲೈನ್ ಅಳವಡಿಸಬೇಕು. ಸರಿಯಾದ ರೀತಿಯಲ್ಲಿ ಈ 2 ಜಲಾಶಯದ ಕಾಲುವೆ ನಿರ್ವಹಣೆ ಆದರೆ ಇಲ್ಲಿನ ಜನ ಗುಳೆ ಹೋಗುವ ಸ್ಥಿತಿಗೆ ಬರುವುದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಮೇಶ್ ಮುದ್ದಾಳ್ ಅಣ್ಣನವರು ಹೇಳಿದಂತೆ ಈ ಜಲಾಶಯಗಳಿಗೆ ಈಗ ತಾನೇ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಸುಮಾರು 40-50 ವರ್ಷಗಳಾಯ್ತು. ಈಗ ತಾನ ಎಲ್ಲ ಹದಗೆಟ್ಟು ಹೋಗಿದೆ. ಕೆನಾಲ್ಗಳು ಮತ್ತು ಇದು ಸೇತುವೆ ಪೂರ ಹದರಣ ಹೋಗಿದೆ. ಬಟ್ ಇದಕ್ಕೆ ಬಂದ ಸ್ವಲ್ಪ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ, ಹಿಂದಿನ ಸರ್ಕಾರ ಇದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಮತ್ತು ರೈತರಿಗೂ ಕೂಡ ಇದರಿಂದ ಏನು ಸೌಲಭ್ಯ ಇಲ್ಲ. ಎಲ್ಲಿ ಬಂತಂದ್ರೆ ನೀರಿನ ಲೀಕೇಜ್ ಆಗ್ತಾ ಇದೆ. ಇದು ಪೈಪ್ ಲೈನ್ ಮುಖಾಂತರ ರೈತರಿಗೆ ನೀರು ತಲುಪುವಂಥ ಕೆಲಸವನ್ನು ಈಗಿನ ರಾಜ್ಯ ಸರ್ಕಾರ ಆಗಲಿ ಮತ್ತು ಜಿಲ್ಲಾಧಿಕಾರಿಗಳ ನಮ್ಮ ಮನವಿಯನ್ನು ಅಲ್ಲಿ ತಲುಪುವಂಥ ಕೆಲಸ ಮಾಡೋದು. ಇದು ಸೌದಾಗರ ಜಲಾಶಯ ಸುಮಾರು 40-50 ವರ್ಷದಾಗ ಆಯಿತು. ಇದಕ್ಕೆ ಏನು ಕೊಳೆತಬೇಕಾಗಲಿ ಹೇಳೋದಾಗಲಿ ಪೈಪ್ಲೈನ್ ಪೂರ ಇದು ಆಗಿದೆ. ಇದಕ್ಕೆಲ್ಲ ಇದು ಮಾಡಬೇಕಂತ ಉಮೇಶ್ ಅಣ್ಣವ್ರು ಬಂದಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಹತ್ತಿಗುಣಿ ಡ್ಯಾಮ್ನಲ್ಲಿ ಸಾಕಷ್ಟು ಏನದ 42 ವರ್ಷಗಳ ಹಿಂದನೆ ಈ ಸೌದಾಗರ್ ಜಲಾಶಯ ಮತ್ತು ಹತ್ತಿಗುಣಿ ಜಲಾಶಯ ಮಾಡಿ ಈ ಭಾಗದಾಗ ಸುಮಾರು 60-60 ಹಳ್ಳಿಗೆ ಇವತ್ತು ಯಾವುದೇ ನೀರಿನ ತೊಂದರೆ ಆಗದಂತೆ ಮಾಡಿರ್ತಕ್ಕಂಥದ್ದು. ಇಲ್ಲಿವರೆಗೆ ಏನದ ಅದು ಕವಲಿ ಯಾವುದು ಕೆನಲ್ ಸ್ವಚ್ಛಗೊಳಿಸೋದಾಗಲಿ ಅದು ನಿರ್ವಹಣೆ ಮಾಡಲಿ ಅಧಿಕಾರಿಗಳು ಜಿಲ್ಲಾಡಳಿತ ಸರ್ಕಾರ ಇಲ್ಲಿವರೆಗೆ ಮಾಡಿಲ್ಲ. ಹಂಗೆ ಅದು ಗಬ್ಬೆದ್ನ ಆರಿಕೆಸಿ ಕೆನಲ್ಲು ಹಾಳಾಗಿ ಹೋಗ್ಯದ, ಎಲ್ಲ ಹಾಳಾಗಿ ಹೋಗ್ಯದ. ಈಗ ನನ್ನ ಬೇಡಿಕೆ ಮಾನ್ಯ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗದವರ ಬಗ್ಗೆ ಕಾಳಜಿ ಇರತಕ್ಕಂಥ ಮುಖ್ಯಮಂತ್ರಿಗಳು ಈ ಹಿಂದುಳಿದ ಜಿಲ್ಲೆಗೆ ರೈತರ ಪರವಾಗಿ ನೀವು ಗ್ಯಾರಂಟಿ ಬಂದ್ ಮಾಡಿದ್ರೆ ಪರವಾಗಿಲ್ಲ. ಇದಕ್ಕೇನಾದಂದ್ರೆ ಸುಮಾರು ಇದಕ್ಕೊಂದು 100 ಕೋಟಿ ಹತ್ತಿಗುಣಿ ಜಲಾಶಯ ಸೌದಾಗರ ಜಲಾಶಯ 40 ಇಲ್ಲಿ ಸೇರಿ 100 ಕೋಟಿ 200 ಕೋಟಿ ಅನುದಾನ ತೆಗೆದಿಟ್ಟು ಮಾಡಿದ್ರೆ ಇನ್ನು 50 ವರ್ಷದವನ ಈ ರೈತರಿಗೆ ಯಾವುದೇ ನೀರಿನ ಸಮಸ್ಯೆ ಬರೋದಿಲ್ಲ. ಇದು ಮೊದಲು ಮಾಡಬೇಕು. ನಮ್ಮ ಜಿಲ್ಲೆಗೆ ಗ್ಯಾರಂಟಿ ಕಟ್ ಮಾಡಿದ್ರೆ ಪರವಾಗಿಲ್ಲ. ಇದಕ್ಕೆ ಮಾಡಿದ್ರೆ ಅಂದ್ರೆ ರೈತರು ಮಾಡ್ತಾರೆ. ರೈತರು ಬೆಳೆದ್ರೆ ಮಾತ್ರ ನಾವು ತಿನ್ನಕ್ ಸಾಧ್ಯ. ಇಲ್ಲಾಂದ್ರೆ ನಾವು ಯಾವುದೇ ದುಡ್ಡು ತಿನ್ನಕ್ಕಾಗಲ್ಲ. ಬಂಗಾರ ಬೆಳೆ ತಿನ್ನಕ್ಕಾಗಲ್ಲ. ಬಂಗಾರದ ರೇಟ್ ಜಾಸ್ತಿ ಆದ್ರೂ ಕೂಡ ಬಂಗಾರ ತಿನ್ನಕ್ಕಾಗಲ್ಲ. ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತುತ ಬಜೆಟ್ನಲ್ಲಿ 26-27 ಬಜೆಟ್ನಲ್ಲಿ ಅದಕ್ಕೆ 100 ಕೋಟಿ ಇದಕ್ಕೆ 100 ಕೋಟಿ ಇಟ್ಟುಕೇಸಿ ಈ ಭಾಗದ ರೈತರ ಬೆನ್ನಿಗೆ ನಿಂದಿರ್ಬೇಕಂತಕ್ಕಂಥದ್ದೇ ನನ್ನ ಅಭಿಪ್ರಾಯ. ಸಪೋಸ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ನಂದ ಉಮೇಶ್ ಮುದ್ದಾಳ್ ಅವರು ಎಚ್ಚರಿಕೆ ನೀಡ್ತಾರೆ. ಇದೇ ಸಂದರ್ಭದಲ್ಲಿ ಪರಮೇಶ್, ರಾಜು, ನಾರಾಯಣ, ಈರಾ ಸಿಂಗ್, ನಾಮದೇವ್, ಬಸವರಾಜ್ ಹಣಮಂತ, ಗುರುನಾಥ್, ಸೋನು ರಾಠೋಡ್, ಶಿವಕುಮಾರ್, ಪವನ್, ತಾಯಪ್ಪ, ಹಣಮಂತ, ಯಮಣಪ್ಪ, ದೇವಪ್ಪ, ಸಾಬಣ್ಣ, ಗೌಸ್, ಮಲ್ಲಪ್ಪ, ರಾಜಪ್ಪ, ನಾಗಪ್ಪ, ಮಹೇಶ್, ಲಕ್ಷ್ಮಣ, ಮರೆಪ್ಪ, ಭೀಮಪ್ಪ, ಬಸಪ್ಪ, ಸಾಯಿಕುಮಾರ್, ಮಲ್ಲೇಶಿ, ಮೈಲಾರಿ, ಹನುಮಂತಪ್ಪ ಸೇರಿ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.